ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆಯೇ ಇವತ್ತಿನ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ APMC ಅಧ್ಯಕ್ಷರಾದ ಚೇತನ್ ರಾಜ್ ಕಣ್ಣೂರ್ ಅವರಿದ್ದಾರೆ. ಹಾಗೆಯೇ ಮಾಜಿ ಹಿರೇಬೆಲಗುಂಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಯೋಗೇಶ್ ಅವರು, ಕಾಂಗ್ರೆಸ್ನ ಮುಖಂಡರಾದಂಥ ಗಿರೀಶ್ ಕೋವಿ ಅವರು, ಕಾಂಗ್ರೆಸ್ನ ಇನ್ನೊಬ್ಬ ಮುಖಂಡರಾದಂಥ ಮಹಾಬಲೇಶ್ವರ್ ಕೌತಿ ಅವರು, ಹಾಗೆಯೇ ಇನ್ನೊಬ್ಬ ಮುಖಂಡರಾದಂಥ ಗುರುಮೂರ್ತಿ ಶಿರ್ವಾಳ್ ಅವರು ಈ ಒಂದು ಮಾಧ್ಯಮಗೋಷ್ಠಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ನಿನ್ನೆ ಹಾಗೆ ಕಳೆದ ಒಂದು 2-3 ದಿನಗಳಿಂದ ನಮ್ಮ ಅನಂಪುರ ಹೋಬಳಿ ಅಡ್ಡೇರಿ ಭಾಗದಲ್ಲಿ ಒಂದಿಷ್ಟು ರೈತರ ಜಮೀನು, ಅಡ್ಡೇರಿ ಅಂದರೆ ಇಡೀ ಊರು ಕೂಡ ಫಾರೆಸ್ಟ್ ಸೇರಿರ್ತಕ್ಕಂಥ ಊರು, ಇಡೀ ಊರೇ ಫಾರೆಸ್ಟಲ್ಲಿದೆ. ಆ ಜಮೀನಲ್ಲಿ ಅಲ್ಲಿ ಏನು ಒಂದು 10 ಗುಂಟೆ 11 ಗುಂಟೆ ಜಾಗನ ಅರಣ್ಯ ಇಲಾಖೆಯವರು ತೆರವುಗೊಳಿಸಿದ್ರು ಅಂತ ಆ ಒಂದು ವಿಷಯವಾಗಿ BJPನಲ್ಲಿ ಕೆಲವು ಮುಖಂಡರು, ಸ್ಥಳೀಯ ಮುಖಂಡರಿರ್ಬೋದು, ಮತ್ತು ಏನು ಮಾಜಿ ಶಾಸಕರಾಗಿರ್ಬೋದು, ಹಾಗೆಯೇ ಕೆಲವೊಬ್ಬರು ಬಂದು ಸಾಲು ಪತ್ರಿಕಾಗೋಷ್ಠಿ ಮಾಡಿರ್ಬೋದು, ಮತ್ತು ಪತ್ರಿಕೆಯವ್ರನ್ನ ಉದ್ದೇಶಿಸ್ಬಿಟ್ಟು ಅಲ್ಲೇ ಮಾತಾಡಿರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ನಾನು ಈ ಒಂದು ಮಾಧ್ಯಮಗೋಷ್ಠಿ ಮುಖಾಂತರ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ನೀವು ಬಂದಿರತಕ್ಕಂಥದ್ದು ಆ ಬಡ ರೈತನ ಜಾಗ ಉಳಿಸೋದಕ್ಕೋ ಅಥವಾ ಇದರಲ್ಲಿ ರಾಜಕಾರಣದ ಬೇಳೆಕಾಳು ಬೇಯಿಸೋದಕ್ಕೋ ಅಂತ. ಅಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರ ಯೋಗ್ಯತೆಯೂ ನನಗೆ ಗೊತ್ತಿದೆ. ಯಾರ್ಯಾರ ಕಾಲದಲ್ಲಿ ಏನೇನು ಮಾಡಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಫಾರೆಸ್ಟ್ ಲ್ಯಾಂಡು KPC ಲ್ಯಾಂಡಲ್ಲಿದ್ದಾರೆ, ಎಷ್ಟೆಷ್ಟು ಎಕರೆಗಳಷ್ಟು ಜಮೀನನ್ನು ತಮ್ಮ ಸುಬ್ಬತ್ತಿನಲ್ಲಿ ಹಿಡ್ಕೊಂಡಿದ್ದಾರೆ, ನೀವೆಷ್ಟು ಸಾಚಾ ಇದ್ದೀರಿ ಅನ್ನೋದ್ರ ಬಗ್ಗೆ ಇಡೀ ನನಗೂ ಗೊತ್ತಿದೆ, ಇಡೀ ತಾಲೂಕಿನ ಜನತೆಗೆ ಗೊತ್ತಿದೆ. ತಾಲೂಕಿನ ಜನತೆಗೆ ಎದುರುಗಡೆ ಬಿಚ್ಚಿಡ್ಬೇಕಂದ್ರೆ ಪ್ರತಿಯೊಂದು ಸರ್ವೆ ನಂಬರ್ ಸಮೇತ ಬಿಚ್ಚಿಡ್ತೀನಿ. ಆ ಒಂದು ಕೆಪಾಸಿಟಿ ನಮಗೂ ಇದೆ. ಯಾಕೆ ಈ ಮಾತನ್ನು ಇಷ್ಟು ಕಠೋರವಾಗಿ ನಿಷ್ಠೂರವಾಗಿ ಹೇಳ್ತೀವಿ ಅಂತಂದರೆ, ನಿನ್ನೆ ಹೇಳ್ತಾ ಇದ್ರು, ನಾವು ಕೂಡ ಏನು RF ಅವರು ಅರಣ್ಯ ಇಲಾಖೆಯವ್ರು ಬಂದ್ಬಿಟ್ಟು ಅದನ್ನು ತೆರವು ಮಾಡ್ಬೇಕಂತ ಬಂದ್ಬಿಟ್ಟು ಹೋದರು. ಆ ಕೂಡಲೇ ನಾವು ಕೂಡ ಹೋಗಿದ್ದೀವಿ. ಚೇತನ್ ರಾಜ್ ಕಣ್ಣೂರು ಆ ಮುಖಂಡರು ಅದೇ ಪಕ್ಕದ 2-3ನೇ ಮನೆ ಅವರು ಕೂಡ ಸ್ಥಳದಲ್ಲಿದ್ದಾರೆ. RF ಹತ್ರ ಗಲಾಟೆ ಮಾಡಿದ್ದಾರೆ. ನೀವು ಬರಬಾರ್ದು, ನೀವು ಹೆಂಗೆ ಬಂದರೆ ನೀವು ಒಬ್ಬ ರೈತರು ಹೆಂಗೆ ತೊಂದರೆ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವ್ರ ಹತ್ರ ಏನೋ ಮಾತುಕತೆಗಳಾಗಿದ್ದಾವೆ ಅವ್ರ ಹತ್ರ. ಅದಾದ ನಂತರ ಶಾಸಕರ ಗಮನಕ್ಕೆ ತಂದಿದ್ದಾರೆ, ಮತ್ತು ಅದಾದ ನಂತರ ಏನು ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತಂದಿದ್ದಾರೆ. ನಾನು ಕೂಡ ಹೋಗಿದ್ದೀನಿ, ನಾನು ಶಾಸಕರ ಗಮನಕ್ಕೆ ತಂದಿದ್ದೀನಿ. ಏನು ACF DFOವರೆಗೂ ಗಮನಕ್ಕೆ ತಂದುಬಿಟ್ಟು ಹಿಂಗೆ ಆಗಬಾರ್ದು, ಯಾಕೆ ನೀವು ತೆರವುಗೊಳಿಸ್ತಾ ಇದ್ದೀರಿ, ಎಲ್ಲರೂ ಮಾಡಿಲ್ವಾ, ಏನು ಎಷ್ಟು 10 ಗುಂಟೆ ಜಾಗ ಅಷ್ಟೇ ತಾನೇ, ಅದೇನೋ ಮಾಡ್ಕೊಂಡಿದ್ದಾರೆ, ಅದನ್ನು ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ಬೋದಲ್ಲ, ನೀವು ನಮಗೊಂದು ಎಚ್ಚರಿಕೆ ಕೊಡ್ಬೋದಿತ್ತು. ಸಡನ್ನಾಗಿ ಬಂದ್ಬಿಟ್ಟು ನೀವು ಅಡಿಕೆ ಗಿಡನ ಕೀಳೋಂಥದ್ದೆಲ್ಲ ಏನಿದೆ ಅಂತ ನಾವು ಕೂಡ ಕೇಳಿದ್ವಿ. ನಮಗೂ ಜವಾಬ್ದಾರಿ ಕೂಡ ಇದೆ. ಇವ್ರು ಇನ್ನೇ ಹೇಳ್ತಾರೆ, ಹಿಂದೆ ಅಲ್ಲೆಲ್ಲೋ ಕೂತ್ಕೊಂಡು ಮಾಧ್ಯಮ ಮುಂದೆ ಅಥವಾ ಫಾರೆಸ್ಟ್ ಇಲಾಖೆ ಮುಂದೆ ನೀವು ಬೇಡ ಅಂತ ಹೇಳ್ತಾರೆ, ಏನು ಮುಟ್ಬೇಡ್ರಿ ಅಂತ ಹೇಳ್ತಾರೆ, ಮತ್ತೆ ಅವರೇ ಕಳಿಸಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ನೈತಿಕತೆ ಇದೆಯಾ ಈ ಮಾತಾಡೋದಕ್ಕೆ? ನಾವು ಕಳಿಸಿದ್ದೀವಿ ಅಂತ ಏನು ಮಾನದಂಡದಲ್ಲಿ ನೀವು ಹೇಳ್ತೀರಿ? ಇಲ್ಲ ಕಾಂಗ್ರೆಸ್ ಪುಂಡ್ರು ಅಂತ ಹೇಳ್ತಾರೆ ಮಾಜಿ ಶಾಸಕರು. ಯಾರು ಪುಂಡ್ರು, ಯಾರು ಪೋಖ್ರಿಗಳು ಈ ಕ್ಷೇತ್ರ ನೋಡಿಲ್ವಾ? ನಿನ್ನೆ ಇನ್ನೂ ಒಂದು ಮಾತನ್ನು ಮುಂದೆ ಹೋಗ್ಬಿಟ್ಟು ಹೇಳ್ತಾರೆ, ಮಾನವೀಯತೆ ಇರೋ ಶಾಸಕ ಬಂದು ಈ ಜಾಗಕ್ಕೆ ಬಂದು ಹೋಗಬೇಕು ಅಂತ. ಮಾನವೀಯತೆ ಇವ್ರ ಶಾಸಕರು, ನಮ್ಮ ಶಾಸಕರದ್ದು ಏನಿದೆ, ನಿಮ್ಮದು ಮಾನವೀಯತೆ ಏನಿದೆ ಈ ಸಮಾಜ ನೋಡಿಲ್ವಾ, ಈ ತಾಲೂಕು ನೋಡಿಲ್ವಾ? ಒಬ್ಬ ಬ್ರಾಹ್ಮಣರ ದಂಪತಿ LB ಕಾಲೇಜಲ್ಲಿ ಅವನ ಮಕ್ಕಳ ಎದುರುಗಡೆ ಅವನು ಹೊಡಿತಿರಲ್ಲ, ನಿಮ್ಮ ಎದುರುಗಡೆ ಹೊಡೆದ್ರಲ್ಲ, ನಿಮ್ಮವರು ಹೊಡೆಸಿದ್ರಲ್ಲ ನೀವು, ಅವತ್ತು ನಿಮ್ಮ ಮಾನವೀಯತೆ ಎಲ್ಲಿ ಹೋಗಿತ್ತು? ಇದನ್ನು ಕೇಳಬಾರ್ದಾ ನಿಮ್ಮನ್ನ? ನೀವು ಹೇಳ್ತೀರಿ ಈ ಉಸ್ತುವಾರಿ ಸಚಿವರು, ಸಾಗರ ಶಾಸಕರು
ಇಬ್ಬರು ಎಲ್ಲ ಒಂದು ಕಡೆ ಅರಣ್ಯ ಇಲಾಖೆಯಲ್ಲಿ, ಯಾವುದೇ ಇಲಾಖೆನಲ್ಲೇ ಅವ್ರಿಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ, ಇವ್ರ ವೈಫಲ್ಯ ಅಂತೀರಿ. ನೀವು ಇದ್ದಾಗ ಬಾನ್ಕೋಳಿ ಪಂಚಾಯತಿನಲ್ಲಿ ಅಡಿಕೆ ಮರಗಳು ಮಾರಣ ಹೋಮ ಆಯ್ತಲ್ಲ, ಇದೇ ಅಕ್ರೆ ಮಲ್ಲಿಕಾರ್ಜುನ್ ನಿನ್ನೆ ಅಲ್ಲ ಅವ್ರು ಹೇಳ್ಬೇಕಾದ್ರೆ ಪಕ್ಕದ ನಿಂತಿದ್ರಲ್ಲ, ನೀವು ಕಾಂಗ್ರೆಸ್ಸಲ್ಲಿದ್ರಿ, ಹಾಲಪ್ಪನವ್ರ ಎದುರುಗಡೆ ಎಂತೆಂಥ ಮಾತಾಡಿದ್ರಿ ನೀವು. ಅಕ್ರೆ ಕೇಳ್ತೀರಿ ಇದನ್ನ, ನಿಮಗೆ ಯಾವ ಮಾನದಂಡದಲ್ಲಿ ನೀವು ಅದನ್ನು ಕೇಳ್ತಾ ಇದ್ರಿ? ಅಲ್ಲಿ ಪಕ್ಕ ನಿಂತ್ಕೊಂಡು ಕಾರ್ಗಲ್ಲಲ್ಲಿ ಬಂದ್ಬಿಟ್ಟು ನೀವು ಸ್ಟ್ರೈಕ್ ಮಾಡಲಿಲ್ವಾ? ನಮ್ಮ ಶಾಸಕರು ಮಾಡಲಿಲ್ವಾ? ಅಡಿಕೆ ಮರ ಕಡಿಯೋದು ತಪ್ಪು, ರೈತರಿಗೆ ಈ ಥರ ಮಾಡಬಾರ್ದು ಅಂತ ಬಾನ್ಕೋಳಿ ಪಂಚಾಯತಿನಲ್ಲಿ ಅವತ್ತು ಶಾಸಕರು ಯಾರಾಗಿದ್ರು? ಹಾಲಪ್ಪನವ್ರೆ, ನೀವೇ ತಾನೆ. ಸೊರಬದಲ್ಲಿ ಎಷ್ಟೆಷ್ಟೋ ಎಕರೆಗಟ್ಟಲೆ ಅಡಿಕೆ ಮರಗಳನ್ನ ಕಟ್ಸಿದ್ರಲ್ಲ, ಅವತ್ತು ಅಲ್ಲಿ ಹೊರಬದಲ್ಲಿ ಶಾಸಕರು ಯಾರಿದ್ರು? ನಿಮ್ಮ ಪಕ್ಷದವರೇ ತಾನೆ. ಅವತ್ತೆಲ್ಲಿ ಹೋಗಿದ್ರಿ ನೀವು? ಅಲ್ಲೇ ಶಾಸಕರಾದವರು, ಅಲ್ಲೇ ಮಂತ್ರಿ ಆದವರು ಕೂಡ. ಯಾಕೆ ನಿಮಗೆ ಜವಾಬ್ದಾರಿ ಇದ್ದಿಲ್ವೇ? ಅನಂತಪುರದಲ್ಲಿ ಒಬ್ಬನು ಕೂಗ್ತಾನೆ, ನಾವು ಅವನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟಿದ್ದೀವಿ, ಯಾಕಂದರೆ ಬೇಡ ಅನ್ನೋದು ರೇಂಜಿಗೆ ಬಂದ್ಬಿಟ್ಟಿದ್ದೀವಿ. ಅದು ಒಂಥರ ನಮಗೆ ಈಗ ಈ ಹತ್ತಿ ಹಾಕ್ಲಲ್ಲಿ ನಾವು ಮಂಗಗಳು ಜಾಸ್ತಿ ಆದಾಗ ಒಂದು ಕಡೆ ಕಟ್ತಿದ್ವಿ, ಏನೋ ಅದು ಕೂಗ್ತಾ ಇರಲಿ, ಮಂಗಗಳು ಬರಬಾರ್ದು ಅಂತ ಆ ಲೆಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ. ಅವನ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಆದರೆ ನಾವೆಲ್ಲ ಒಂದು ಕಡೆ ಹಕ್ಕಕ್ಕೆ ಜವಾಬ್ದಾರಿ ಇದೆ ಅಂದ್ಕೊಂಡಿದ್ದೆ. ಮೈಕಾಸೂರು ಆಗಬಾರ್ದು, ಮೈಕ್ ಸಿಕ್ಕ ತಕ್ಷಣ ಭಾಷಣ ಹೊಡೆಯೋದು, ರಾಜಕಾರಣ ಮಾಡಿ, ಸರ್ಕಾರದ ವೈಫಲ್ಯಗಳನ್ನು ಹೇಳಿ, ಶಾಸಕರಿಂದ ಕೆಲಸ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿ, ಎತ್ತು ತೋರಿಸಿ ಈಗ ಕೆಲಸ ಆಗಿಲ್ಲ ಅನ್ನೋದ್ರ ಬಗ್ಗೆ. ಈ ಹೋಗು ಬಡವ ಏನೋ ಒಂದು 10 ಗುಂಟೆ 11 ಗುಂಟೆ ಜಮೀನು ಮಾಡ್ಕೊಂಡಿದ್ದಾನೆ, ಅದನ್ನು ಯಾರು ಶಾಸಕರು ಹೋಗ್ಬಿಟ್ಟು ಅದನ್ನು ತೆರವುಗೊಳಿಸ್ರಿ ಅಂತ ಶಾಸಕರು ಹೇಳ್ತಾರ? ನಿಮಗೆ ಸಾಮಾನ್ಯ ಪರಿಜ್ಞಾನ ಬೇಡವಾ? ಇದಲ್ಲಿ ಹೋಗ್ಬಿಟ್ಟು ರಾಜಕಾರಣ ಬೆಳೆಸ್ತಿರಲ್ಲ. ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಶೋಭೆ ಥರ ಅಂತದ? ದಯಮಾಡಿ ರಾಜಕಾರಣನ ಮೌಲ್ಯಯುತ ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಸಾಗರ ಸೂಕ್ಷ್ಮ ಪ್ರದೇಶ, ಇಲ್ಲಿ ಸಾಕಷ್ಟು ಜನ ಬುದ್ಧಿವಂತರಿರೋಂಥ ಪ್ರದೇಶ, ಇಲ್ಲಿ ಎಲ್ಲನೂ ಅವಲೋಕನ ಮಾಡೋಂಥ ಕೆಪಾಸಿಟಿ ಪ್ರತಿಯೊಬ್ಬ ಏನು ನಾಗರಿಕನಿಗೂ ಇಲ್ಲಿದೆ. ದಯಮಾಡಿ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಥರದ ಥರ್ಡ್ ಗ್ರೇಡ್ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ. ರಾಜಕಾರಣ ಮಾಡಿ ಒಳ್ಳೆ ವಿಷಯಗಳನ್ನ ಇಟ್ಕೊಂಡು, ಒಳ್ಳೆ ಸಾಗರದ ಏಳಿಗೆಗಾಗಿ ಏನು ಬೇಕು, ರೈತರ ಅವಶ್ಯಕತೆಗಳು ಏನು ಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಗಮನನ, ಶಾಸಕರ ಗಮನನ, ಮಂತ್ರಿಗಳ ಗಮನ ಸೆಳೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಕಳೆದ 3 ದಿವಸದಿಂದ ಅಡ್ಡೇರಿ ಅರಣ್ಯ ಒತ್ತುವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತಾವೆಲ್ಲರೂ ಕೂಡ ಬೇರೆ ಬೇರೆ ಮಾಧ್ಯಮದಲ್ಲೂ ಬಂತು, ತಾವು ಕೂಡ ಸುದ್ದಿ ಮಾಡಿರ್ತಕ್ಕಂಥದ್ದು. ಅರಣ್ಯ ಇಲಾಖೆ ಮುಂಭಾಗದಲ್ಲಿ ಪ್ರತಿಭಟನೆ ಆಗಿರ್ತಕ್ಕಂಥದ್ದು ಇರ್ಬೋದು. ನಿನ್ನೆ ಮಾಜಿ ಶಾಸಕರು ಸ್ಥಳ ಭೇಟಿ ಮತ್ತು ಅರಣ್ಯ ಅಧಿಕಾರಿಗಳ ಮುಂದೆ ಹೋಗಿರ್ತಕ್ಕಂಥದ್ದು ಎಲ್ಲವನ್ನು ತಾವು ನೋಡಿದ್ದೀರ. ಅಲ್ಲಿ ಆ ರೈತರು ಜಮೀನು ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು 20 ಗುಂಟೆ ಜಮೀನು ಇರ್ಬೋದು. ನಮ್ಮ ಮನೆ ಪಕ್ಕದಲ್ಲೇ ಒಂದು 3-4ನೇ ಮನೆ. ನಾನು ಮಾಧ್ಯಮದ ಮುಂದೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಅನಿವಾರ್ಯ ಕಾರಣಗಳಿಂದ ಬರ್ತಾಯಿದ್ದೀವಿ. ಯಾಕಂದರೆ ಈ BJP ಅವ್ರದ್ದು ಮನಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಮೂಲಕ ಬೇರೆಯವ್ರಿಗೂ ಹೇಳಿಲ್ಲ ಅಂತ ಅಂದ್ಬಿಟ್ರೆ ಎಲ್ಲೋ ಒಂದು ಕಡೆ ನಾವು ತಪ್ಪಿತಸ್ಥರು ಆಗ್ಬಿಡ್ತೀವಿ ಅಂತಕ್ಕಂಥದ್ದು. ಕೆಲವೊಂದು ಟೈಮ್ ಸತ್ಯ ಹೇಳಿದರೆ ಅಲ್ಲಿರ್ತಕ್ಕಂಥ ರೈತರಿಗಿರ್ಬೋದು, ಬಡವರಿಗೆ ಅನ್ಯಾಯ ಆಗ್ಬೋದು. ಆದರೆ ಸತ್ಯ ಹೇಳಿಲ್ಲ ಅಂದರೆ ಇವರು ರಾಜಕಾರಣ ಮಾಡ್ಕೊಂಡು ಹೊರಡ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಮಾಧ್ಯಮದ ಮುಂದೆ ಇವತ್ತು ಬರಬೇಕಾಗಿದೆ. ನಾನು ಒಂದನ್ನೇ ಹೇಳಲಿಕ್ಕೆ ಬಿಡೋದು, ಆ ಏನು ಅರಣ್ಯ ಒತ್ತುವರಿ ತೆರವು ಇದೆಯಲ್ಲ, ಅದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ. ಯಾಕಂದರೆ ಅಲ್ಲಿದು ಒಂದಿಷ್ಟು ಏನೇನಾಯಿತು ಅಂತಕ್ಕಂಥದ್ದನ್ನ ಸಾಗರ ಮಾಧ್ಯಮದವ್ರಿಗೆ ಹೇಳಿಲ್ಲ ಅಂತ ಅಂದ್ಬಿಟ್ರೆ ಇವರು ಎಲ್ಲ ಕಡೆ ಇದೇ ಥರ ಮಾಡ್ಕೊಂಡು ಬರ್ತಾರೆ. ನೋಡಿ, ಅಲ್ಲಿ ಆ ಏನು 20 ಗುಂಟೆ ಜಾಗ ಇತ್ತು, ಅಲ್ಲಿ 3 ಜನ ಓನರ್ಶಿಪ್ಪಿಗೆ ಹೊಡೆದಾಡ್ತಾ ಇರ್ತಾರೆ. ಅಂದರೆ ಅದು ಫಾರೆಸ್ಟ್ ಜಾಗನೇ. ಇಬ್ಬರು ಡಿಮ್ಯಾಂಡ್ ಹಾಕ್ಕೊಂಡಿರ್ತಾರೆ. ಮತ್ತು ಈಗೇನು ತೋಟ ಹಾಕಿರ್ತಕ್ಕಂಥ ರೈತರು ಅಲ್ಲಿ ದನ ಮೇಯಿಸ್ತಕ್ಕಂಥದ್ದನ್ನ ಮಾಡ್ತಾ ಇರ್ತಾರೆ ಭಾಳ ವರ್ಷದಿಂದ. ಎದುರುಗಡೆ 2 ಜನ ಡಿಮ್ಯಾಂಡ್ ಹಾಕ್ಕೊಂಡಿರ್ತಾರೆ ಬೇರೆ ಊರಿನವರು, ಹಿಂದ್ಗಡೆ ಇವರು ದನ ಮೇಯಿಸ್ತಾ ಇರ್ತಾರೆ ಆ 20 ಗುಂಟೆನಲ್ಲೇ. ಅದು ಈಗ ಒಂದು ವರ್ಷದ ಈಚೆಗೆ ಏನಾಯಿತು, ಆ ಡಿಮ್ಯಾಂಡ್ ಹಾಕ್ಕೊಂಡಿರ್ತಕ್ಕಂಥವನು ಕೂಡ
ನಾನು ಬೇರೆ ಊರಿನಲ್ಲಿ ಇರೋದು ಅಂತ ಹೇಳ್ಬಿಟ್ಟು ಆ ಹಿಂಭಾಗ ಏನು ದನ ಮೇಯಿಸ್ತಾ ಇದ್ರು ಅದ್ರ ಎದುರುಗಡೆದೇ ಮನೆಯವರು. ಇಲ್ಲ ಅದು ನಂದು ಜಾಗ, ಹಳ್ಳಿ ಕಡೆ ಎಲ್ಲ ತಮಗೆಲ್ರಿಗೂ ಗೊತ್ತಿದೆ, ಸಹಜವಾಗಿ ನನ್ನ ಜಾಗ ಅನ್ಕೊಂಡಿರ್ತಾರೆ. ಅದು ದಾಖಲೆ ರೆವಿನ್ಯೂನೋ ಫಾರೆಸ್ಟೋ ಮತ್ತೊಂದು ಮಗದೊಂದು ಅವ್ರಿಗೆ ಗೊತ್ತಿರಲ್ಲ.